ವಂದನೆಗಳು. ಇಲ್ಲಿ ಬರುವ ಪಾತ್ರಗಳು ಕೇವಲ ಹಾಸ್ಯಕ್ಕೆ ಮಾತ್ರ, ದಯವಿಟ್ಟು ಯಾರು ಸೀರಿಯಸ್ ಆಗಿ ತಗೋಬೇಡಿ. ಸುಳ್ಳು ವಾರ್ತೆಗಳು ಪ್ರಾಯೋಜಿಸಿದವರು ಶರತ್, ಮ್ಯಾನೇಜಿಂಗ್ ಡೈರೆಕ್ಟರ್, ಸಾಜನ್ ಎಂಟರ್ಪ್ರೈಸಸ್. ಸುಳ್ಳು ವಾರ್ತೆಗಳು ಓದುತ್ತಿರೋರು ಧರ್ಮರಾಯನ ಅಳಿಯ ರಾಮರಾಯ. ಪ್ರಾದೇಶಿಕ ವಾರ್ತೆಗಳು ಹಾಸನದಲ್ಲಿ ರವಿ ಎಂಬುವರು ಹಂದಿಗಳನ್ನು ಕಚ್ಚಿ 6 ಹಂದಿಗಳಿಗೆ ಹಂದಿ ಜ್ವರ ಬಂದಿದ್ದು ಅವುಗಳನ್ನು ಜಿಲ್ಲಾ ಆಸ್ಪತ್ರೆಯ ಐಸಿಯು ವಾರ್ಡ್ನಲ್ಲಿ ಅಡ್ಮಿಟ್ ಮಾಡಲಾಗಿದೆ. ಎಲ್ಲ ಹಂದಿಗಳಿಗೂ N95 ಮಾಸ್ಕ್ ಹಾಕಲು ತಿಳಿಸಲಾಗಿದೆ. ಹಾಸನದಲ್ಲಿ ಪತ್ತೆಯಾಗಿದ್ದ 6 ಹಂದಿ ಜ್ವರ ಪ್ರಕರಣದಲ್ಲಿ 4 ನಾಪತ್ತೆಯಾಗಿದ್ದು ನುರಿತ ವೈದ್ಯರಾದ ರಾಜಶೇಖರಯ್ಯರವರನ್ನು ಬಂಧಿಸಲಾಗಿದೆ. ಹಾಸನ ವೈದ್ಯಕೀಯ ಕಾಲೇಜಿನ ಮುಂದಿನ NSS ಶಿಬಿರವನ್ನು ಫ್ರಾನ್ಸ್ನಲ್ಲಿ ನಡೆಸಿ ಅಲ್ಲಿನ ಜನರಿಗೆ ಶುಚಿತ್ವದ ಬಗ್ಗೆ ಅರಿವು ಮೂಡಿಸುವುದಾಗಿ ಶಿಬಿರದ ಮುಖ್ಯಸ್ಥರಾದ ಗೋಪಾಲಕೃಷ್ಣರವರು ತಿಳಿಸಿದ್ದಾರೆ. ಹಾಸನ ವೈದ್ಯಕೀಯ ಕಾಲೇಜಿನಲ್ಲಿ ಹೊಸದಾಗಿ ಆರಂಭವಾಗಿರುವ ಬ್ಲಡ್ ಬ್ಯಾಂಕ್ನ ಮುಖ್ಯಸ್ಥರಾದ ಜಗದೀಶ್ ಅವರು ಹಾಸ್ಟೆಲ್ನ ಎಲ್ಲಾ ನಲ್ಲಿಗಳಲ್ಲಿ ಬ್ಲಡ್ ಬರುವ ಸೌಲಭ್ಯ ಮಾಡುವುದಾಗಿ ತಿಳಿಸಲಾಗಿದೆ. SBM ಬ್ಯಾಂಕ್ನಿಂದ ಬುದ್ಧಿವಂತ ಮಕ್ಕಳಿಗೆ ಸ್ಕಾಲರ್ಶಿಪ್ ದೊರಕುವ ಸಲುವಾಗಿ ATM ಕಾರ್ಡ್ನ ಬದಲು ಮಾಸ್ ಕಾರ್ಡ್ ಅನ್ನು ಉಪಯೋಗಿಸುವ ವ್ಯವಸ್ಥೆ ಮಾಡಲಾಗುವುದು ಎಂದು ಮ್ಯಾನೇಜರ್ ತಿಳಿಸಿದ್ದಾರೆ. ಉತ್ತಮವಾಗಿ ಪಿಟೀಲು ನುಡಿಸುವ ಪಂಡಿತ್ ಪವನ್ ಪ್ರಸಾದ್ ರವರಿಗೆ ಆಸ್ಕರ್ ಪ್ರಶಸ್ತಿ ಬಂದಿದ್ದು ಪಿಟೀಲ್ ಪ್ರಸಾದ್ ಎಂಬ ಬಿರುದನ್ನು ನೀಡಲಾಗಿದೆ. ಹಾಸನದ ವೇಣುಗೋಪಾಲ್ ರವರಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿದ್ದು ಅವರ ಬರೆದ ಕೃತಿ 6 ದಿನಗಳಲ್ಲಿ ಪ್ಯಾಥಾಲಜಿ ಕಲಿಯಿರಿ. ಹಾಸನ ಕಾಲೇಜಿನ ಬಹಳ ವಿದ್ಯಾರ್ಥಿಗಳು ಏಡ್ಸ್ನಿಂದ ಬಳಲುತ್ತಿದ್ದು ಅವರ ಬಗ್ಗೆ ಕರುಣೆ ತೋರಿಸಬೇಕೆಂದು ಪ್ರಾಂಶುಪಾಲರಲ್ಲಿ ಮನವಿ ಮಾಡಲಾಗಿದೆ. ಏಡ್ಸ್ ಎಂದರೆ ಅಟೆಂಡೆನ್ಸ್ ಅಂಡ್ ಇಂಟರ್ನಲ್ ಮಾರ್ಕ್ಸ್ ಡಿಫಿಷಿಯನ್ಸಿ ಸಿಂಡ್ರೋಮ್. ಅಟೆಂಡೆನ್ಸ್ ಎಷ್ಟೇ ಕಮ್ಮಿನೇ ಇದ್ದರೂ ಕಮ್ಮಿನೇ ಫಿಲಂ ಮಾತ್ರ 100 ಡೇಸ್ ಓಡ್ತಾನೆ ಇದೆ ಎಂದು ಕ್ಲಾಸ್ನ CR ಸುನೀಂದ್ರ ಅವರು ತಿಳಿಸಿದ್ದಾರೆ. ಕಾಲೇಜಿನಲ್ಲಿ ಅಳವಡಿಸಲಾಗಿರುವ ಕ್ಯಾಮೆರಾಗಳಲ್ಲಿ ವೇಣುರವರ ಮುಖ ಹೆಚ್ಚಾಗಿ ಕಂಡು ಬಂದಿದ್ದು ಅವರಿಗೆ ಕಾಲೇಜಿನಿಂದ ಲೈಫ್ ಬಾಯ್ ಸೋಪ್ ಅನ್ನು ಗಿಫ್ಟ್ ಕೊಡಲಾಗಿದೆ. ಈಗ ವಿದೇಶಿ ವಾರ್ತೆಗಳು. ಇತ್ತೀಚಿನ ವೈದ್ಯರ ಹೇಳಿಕೆ ಪ್ರಕಾರ ಮೈಕಲ್ ಜಾಕ್ಸನ್ ರವರು ಉಪೇಂದ್ರ ಅವರ ಡ್ಯಾನ್ಸ್ ಅನ್ನು ನೋಡಿ ಹಾರ್ಟ್ ಅಟ್ಯಾಕ್ ನಿಂದ ಸತ್ತಿದ್ದಾರೆ ಎಂದು ತಿಳಿಸಿದ್ದಾರೆ. ನಾಸಾದವರು ವೀಸಾ ಇಲ್ಲದೆ ಪ್ಲೂಟೋ ಪ್ಲಾನೆಟ್ಗೆ ಸ್ಯಾಟಲೈಟ್ ಅನ್ನು ಉಡಾಯಿಸುವುದರಿಂದ ಏಲಿಯನ್ಗಳು ಸ್ಯಾಟಲೈಟ್ ಅನ್ನು ಬಂಧಿಸಿವೆ ಎಂದು ಪ್ಲೂಟೋದಿಂದ ನಮ್ಮ ಪ್ರತಿನಿಧಿ ಸಚಿನ್ ಅವರು ತಿಳಿಸಿದ್ದಾರೆ. ಇದರ ಸಂದರ್ಶನಕ್ಕಾಗಿ 600 ವರ್ಷಗಳ ಹಿಂದೆ ಹಿಂದೂ ಮಹಾಸಾಗರವನ್ನೇ ಜಿಗಿದ ರಾಕೇಶ್ ಅವರಿಗೆ ಬಾಳೆಹಣ್ಣು ತೋರಿಸಿ ಪ್ಲೂಟೋ ಪ್ಲಾನೆಟ್ಗೆ ಜಿಗಿಯಲು ಪ್ರೋತ್ಸಾಹಿಸಲಾಗಿದೆ. ಈಗ ಕ್ರೀಡಾ ವಾರ್ತೆಗಳು. ಸ್ಪೋರ್ಟ್ಸ್ಗೆ ಹೋಗುವವರಿಗೆ ಬೋನಸ್ ಅಟೆಂಡೆನ್ಸ್ ಮತ್ತು ಇಂಟರ್ನಲ್ ಮಾರ್ಕ್ಸ್ ಕೊಡುವುದಾಗಿ ಪ್ರಾಂಶುಪಾಲರು ತಿಳಿಸಿದ್ದಾರೆ. ಇತ್ತೀಚೆಗೆ ನಡೆದ ಮಂಡ್ಯ ಕಾಲೇಜಿನ ಕ್ರಿಕೆಟ್ ಆಡಲು ಹೋಗಿದ್ದ ಹಾಸನದ ವೈದ್ಯಕೀಯ ವಿದ್ಯಾರ್ಥಿಗಳು ಅತ್ಯುತ್ತಮ ಪ್ರದರ್ಶನವನ್ನು ನೀಡಿ ಪ್ರಥಮ ಬಹುಮಾನವನ್ನು ಅವರ ಮಠಕ್ಕೆ ಎಸೆದು ದ್ವಿತೀಯ ಇದರಲ್ಲಿ ಹೆಚ್ಚಿನ ಸಿಕ್ಸ್ ಹೊಡೆದ ರಾಕೇಶ್ ಅವರಿಗೆ ಸಾಕ್ಷರ್ ರಾಕೇಶ್ ಎನ್ನುವ ಬಿರುದು. ಈಗ ನಂತರ ಇಂಗ್ಲಿಷ್ ನಲ್ಲಿ ಸಚಿನ್ ರವರಿಂದ ಇಂಗ್ಲಿಷ್ ನಲ್ಲಿ ವಾರ್ತೆಗಳು. ಧನ್ಯವಾದ.